ಆಲ್ ಮೈ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಆ್ಯನಿಮೇಷನ್ನ ಹೇಗೆ ಆ್ಯಡ್ ಮಾಡೋದು, CSS ಅಲ್ಲಿ ಆ್ಯನಿಮೇಷನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಸೊ ಹಿಂದಿನ ವಿಡಿಯೋದಲ್ಲಿ ಮೊಬೈಲ್ ರೆಸ್ಪಾನ್ಸಿವ್ನ ಹೇಳಿದ್ದೆ. ಸೊ ಆ ವಿಡಿಯೋ ನೋಡಿ. ಸೊ ನೆಕ್ಸ್ಟ್ ಆಫ್ಟರ್ ದಟ್ ಈ ವಿಡಿಯೋ ನೋಡಿ. ಸೊ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಇಲ್ಲಿ ಡ್ಯೂ ಕ್ಲಾಸ್ ಲೋಡರ್ ಅಂತ ಬರೆದು ಅದನ್ನು ಕ್ಲೋಸ್ ಮಾಡಿದ್ದೀನಿ ಕ್ಲಾಸು. ಇದು ಲಿಂಕ್ ಮಾಡಿದ್ದೀನಿ CSS ಫೈಲ್ಗೆ. ಈಗ ಮೇ ಬಿ ಫೈಲ್ನ ಲಿಂಕ್ ಮಾಡಿದ್ದೀನಿ. ಈಗ ನಾನು ತುಂಬ ಆ್ಯನಿಮೇಷನ್ ಇದೆ. ನಾನು ಸಿಂಪಲ್ ಆ್ಯನಿಮೇಷನ್ನ ತೋರಿಸ್ತೀನಿ. ಇದು ಯೂಶ್ವಲಿ ಬಾಡಿ ಹೇಗೆ ಬರೀತಿದ್ದು ಬಾಡಿ ಬರೆದು ಡಿಸ್ಪ್ಲೇ ಫ್ಲೆಕ್ಸ್ ಅಂತ ಬರೆದು ಜಸ್ಟಿಫೈ ಕಂಟೆಂಟ್ ಸೆಂಟರ್ ಅಂತ ಬರಿತೀನಿ. ನೆಕ್ಸ್ಟು ಅಲೈನ್ ಐಟಮ್ ಸೆಂಟರು ಆಲ್ಮೋಸ್ಟ್ ಎಲ್ಲ ಸೆಂಟರಿಗೆ ಇರುತ್ತೆ. ಹೈಟು 100 ಕೊಡ್ತೀನಿ. ಇನ್ನು ಬ್ಯಾಕ್ಗ್ರೌಂಡ್ ಕಲರು ಮೇ ಬಿ ಬ್ಲ್ಯಾಕ್ ಸೂಟೇಬಲ್ ಬ್ಲ್ಯಾಕ್ ಕೊಡ್ತೀನಿ. ಸೊ ಇದು ಹೀಗೆ ತುಂಬ ಆ್ಯನಿಮೇಷನ್ ಇದೆ, ಎಲ್ಲ ಹೇಳೋಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ಸ್ವಲ್ಪ ಒಂದು 2-3 ಆದರೂ ಸ್ವಲ್ಪ ಹೇಳ್ತೀನಿ. ನೆಕ್ಸ್ಟ್ ಉಳಿದಿರೋದನ್ನೆಲ್ಲ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡ್ತು 50 ಪಿಕ್ಸೆಲ್ ಕೊಡ್ತೀನಿ ಲೋಡಿಂಗ್ ಆ್ಯನಿಮೇಷನ್ದು. ಹೈಟು 50 ಪಿಕ್ಸೆಲ್ಲು. ನೆಕ್ಸ್ಟು ಬಾರ್ಡರು 5 ಪಿಕ್ಸೆಲ್ಲು. ಸಾಲಿಡ್ ಯಾವ ಕಲರ್ ಬೇಕೋ ಆ ಕಲರ್ ಕೊಡ್ಬೋದು. ನಾನು ಟ್ರಾನ್ಸ್ಪರೆಂಟ್ ಅಂತ ಕೊಡ್ತೀನಿ. ಬಾರ್ಡರು ಟಾಪ್ಗೆ ಬಾರ್ಡರ್ ಎಷ್ಟು ಬೇಕು ಅಂತ 5 ಪಿಕ್ಸೆಲ್ ಅಂತ ಕೊಟ್ಟು ಸಾಲಿಡ್ ಅಂತ ಕೊಡ್ತೀನಿ. ಸೊ ಸಾಲಿಡ್ ವೈಟ್ ಅಂತ ಕೊಡ್ತೀನಿ. ಸೊ ನೋಡ್ತಿರ್ಬೋದು ನೀವು ಔಟ್ಪುಟ್ಟು. ಸೊ ಈ ಥರ ಬರುತ್ತೆ. ಇದು ಇನ್ನು 360 ರೊಟೇಟ್ ಆಗಬೇಕು. ಸೊ ಅದಕ್ಕೋಸ್ಕರ ಬಾರ್ಡರ್ ರೇಡಿಯಸ್ಸು 50% ಕೊಡ್ತೀನಿ. ಆವಾಗ ನೋಡ್ಬೋದು ಸ್ವಲ್ಪ ಬಾರ್ಡರ್ ರೇಡಿಯಸ್ ಬಂದಿದೆ. ಸೊ ಬಾರ್ಡರ್ ರೇಡಿಯಸ್ ಈ ಥರ ವರ್ಕ್ ಆಗುತ್ತೆ. ಸೊ ಆ್ಯನಿಮೇಷನ್ ಕೊಡೋದು, ಆ್ಯನಿಮೇಷನ್ ಮುಖ್ಯವಾಗಿ ಆ್ಯನಿಮೇಷನ್ ಕೊಟ್ಟಿರಬೇಕು. ಆ್ಯನಿಮೇಷನ್ನ ಹೀಗೆ ಕೊಡೋದು. ಆ್ಯನಿಮೇಷನ್ ಸ್ಪಿನ್ ಅಂತ ಕೊಡ್ತೀನಿ. ಈಸ್ ಲೀನಿಯರ್ ಇನ್ಫಿನಿಟಿ ಅಂದರೆ ತಿರುಗ್ತಾನೆ ಇನ್ಫಿನಿಟಿ ಆಗಿ ಇದು ರೊಟೇಟ್ ಆಗ್ತಾ ಇರಬೇಕು. ಸೊ ಅದಕ್ಕೋಸ್ಕರ ಆ್ಯನಿಮೇಷನ್ ಸ್ಪಿನ್ ಈಸ್ ಲೀನಿಯರ್ ಇನ್ಫಿನಿಟಿ ಅಂತ ಕೊಟ್ಟಿದ್ದೀನಿ. ಸೊ ಇದು ಏನಂದರೆ ಇದು ಸ್ಪಿನ್ ಅನ್ನೋದನ್ನು ನೀವು ನೆನ್ಪಿಟ್ಕೋಬೇಕು. 1s ಅಂತ 1 ಸೆಕೆಂಡಿಗೆ ಅದು ಇನ್ಫಿನಿಟಿ ಆಗಿ ರೊಟೇಟ್ ಆಗ್ತಾ ಇರಬೇಕು. ಕೀ ಫ್ರೇಮ್ ಸ್ಪಿನ್ ಅಂತ ಕೊಟ್ಟಿದ್ದೀನಲ್ಲ, ಸ್ಪಿನ್ ಅನ್ನೋದನ್ನು ಇಲ್ಲಿ ಕೀ ಫ್ರೇಮಲ್ಲಿ ಕೊಡಬೇಕು. ಸೊ ಕೊಟ್ಟು ಇಲ್ಲಿ 0% ಆದಾಗ ಏನಾಗಬೇಕು ಅಂತ ರೊಟೇಟ್ ಎಷ್ಟು 0 ಡಿಗ್ರಿ ಅಂತ ಕೊಡೋದು. ಈಗ ನೆಕ್ಸ್ಟು ಸ್ವಲ್ಪ ಜಾಸ್ತಿ ಮಾಡೋದು. 100% ಕೊಡೋಣ. 100% ಕೊಟ್ಟಾಗ 360 ಡಿಗ್ರಿ ಅಂತ ಕೊಡೋಣ. ಸೊ ಅದು ರೊಟೇಟ್ ಆಗಬೇಕಂತಲ್ಲ. ಸೊ 360 ಡಿಗ್ರಿ ನೋಡ್ತಿರ್ಬೋದು ಆ್ಯನಿಮೇಷನ್ ವರ್ಕ್ ಆಗ್ತದೆ. ಸಿಂಪಲ್ ಆ್ಯನಿಮೇಷನ್. ಈ ಥರ ತುಂಬ ಆ್ಯನಿಮೇಷನ್ಸ್ ಇದೆ. ಇಲ್ಲಿ ನೀವು ಕಲರು ಎಲ್ಲ ಚೇಂಜ್ ಮಾಡ್ಬೋದು. ಈ ಥರ ತುಂಬ ಅಂದರೆ ತುಂಬ ಆ್ಯನಿಮೇಷನ್ ಇದೆ. ಗೇಮ್ಸ್ಗಳನ್ನೆಲ್ಲ ಮಾಡ್ತಾ ಮತ್ತು ಹವರ್ ಆ್ಯನಿಮೇಷನ್, ಬಟನ್ ಹವರ್ ಆ್ಯನಿಮೇಷನ್ ಇದೇ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ತುಂಬ ಆ್ಯನಿಮೇಷನ್ ಇದೆ, ಯೂಸ್ ಮಾಡ್ಕೋಬೋದು ನೀವು. ಸೊ ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ ಹೇಗೆ ಆ್ಯನಿಮೇಷನ್ನ ಯೂಸ್ ಮಾಡ್ಬೋದು. ಇಲ್ಲಿ ಆ್ಯನಿಮೇಷನ್ ಅಂತ ಇದೆಯಲ್ಲ, ಸೊ ಇದನ್ನು ನೀವು ಸ್ವಲ್ಪ ಚೇಂಜ್ ಮಾಡೋದು, ಸೆಕೆಂಡ್ನ ಚೇಂಜ್ ಮಾಡೋದು ಎಲ್ಲ ಚೇಂಜ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ನೋಡ್ತಿರ್ಬೋದು ಸೈಜು ಜಾಸ್ತಿ ಆಗಿದೆ. ಸ್ಪೀಡ್ ಸ್ವಲ್ಪ ಕಡಿಮೆ ಮಾಡ್ಬೋದು ಆ್ಯನಿಮೇಷನ್ ಸ್ಪೀಡು. ಸೊ ಈಗ ನಿಮಗೆ ಒಂದು ಬಟನ್ ಹವರ್ ಆ್ಯನಿಮೇಷನ್ ತೋರಿಸ್ತೀನಿ. ಬಟನ್ ಅಂತ ಹಾಕ್ತೀನಿ. ಬಟನ್ ನೇಮ್ ಲಾಗಿನ್ ಅಂತ ಕೊಡ್ತೀನಿ. ನೋಡ್ಬೋದು ಬಟನ್ ಬಂದಿದೆ. ಇದು ಬಾಡಿನ ಏನು ಚೇಂಜಸ್ ಮಾಡಲ್ಲ, ಹಾಗೆ ಇರಲಿ. ಬಟನನ್ನು HTML ಎಲಿಮೆಂಟ್ನ ಯೂಸ್ ಮಾಡಿಕೊಂಡು ಕಲರ್ ನಿಮ್ಗೆ ಯಾವ್ದು ಸೂಟೇಬಲ್ ಕಲರ್ ಇದೆಯೋ ಆ ಸೂಟೇಬಲ್ ಕಲರ್ನ ಕೊಡ್ಬೋದು. ನಾನು ಯೂಶ್ವಲಿ ಯೆಲ್ಲೋ ಅಂತ ಕೊಡ್ತೀನಿ. ಸೊ ಈಗ ಬ್ಯಾಕ್ಗ್ರೌಂಡ್ ಕಲರ್ ಮೇ ಬಿ ಬ್ಲ್ಯಾಕ್ ಅಂತ ಕೊಡ್ತೀನಿ. ಈ ನೆಕ್ಸ್ಟು ಫಾಂಟ್ ಫ್ಯಾಮಿಲಿ ಯಾವ್ದು ಬೇಕಾದ್ರೆ ಹಾಕ್ಬೋದು. ನೋಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಬೋದು. ನೆಕ್ಸ್ಟು ವಿಡ್ತು ಅದು ಇದು ಯಾವುದಂದರೆ ವಿಡ್ತ್ ಎಷ್ಟು ಕೊಡಬೇಕಂದ್ರೆ ಲಾಗಿನ್ ಅನ್ನೋದು ಫಾಂಟ್ ಸೈಜ್ ಎಷ್ಟಿದೆಯೋ ಸೊ ಅಷ್ಟೇ ವಿಡ್ತ್ ಕೊಟ್ಟರೆ, ಅದಕ್ಕಿಂತ 1% ಜಾಸ್ತಿ ಕೊಟ್ಟರೆ ಸೊ ವಿಡ್ತ್ ಸರಿಯಾಗುತ್ತೆ. ಸೊ ವಿಡ್ತ್ ಹೀಗೆ ಚೇಂಜಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕೊಡಬೇಕಂತ. ಹೈಟು ಅಷ್ಟೇ ಈ ಥರ ಕೊಡ್ತಾ ಹೋಗಬೇಕು. ಈಗ ವಿಡ್ತ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಸರಿ ಆಗುತ್ತೆ. ನೋಡಿ ಲಾಗಿನ್ ಅನ್ನೋದು ಬಟನ್ನು ಈಗ ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ. ಈಗ ಬಾರ್ಡರು 2 ಪಿಕ್ಸೆಲ್ ಸಾಲಿಡ್ ರೆಡ್ ಅಂತ ಕೊಡ್ತೀನಿ. ಈಗ ಬಾರ್ಡರ್ ಬಂದಿದೆ. ಸೊ ಈ ಥರ ಬಾರ್ಡರು ಎಲ್ಲ ವರ್ಕ್ ಆಗುತ್ತೆ. ಸೊ ಇದರಲ್ಲಿ CSS ಅಲ್ಲಿ
ಈಗ ಬಟನ್ ಹೋವರ್ ಅಂತ ಕೊಡ್ತೀನಿ. ಏನು ಹೋವರ್ ಆದ ತಕ್ಷಣ ಬಟನ್ ಮೇಲೆ ನಿಮ್ಮ ಕರ್ಸರ್ ಹೋದ ತಕ್ಷಣ ಯಾವ ಥರ ಆ್ಯನಿಮೇಷನ್ ಆಗಬೇಕು ಅನ್ನೋದನ್ನ ಇಲ್ಲಿ ಬರಿತೀನಿ. ಕಲರ್ ಎಲ್ಲ ಚೇಂಜ್ ಆಗಬೇಕು. ಸೊ ಅದಕ್ಕೋಸ್ಕರ ಕಲರ್ ಎಲ್ಲ ಚೇಂಜ್ ಮಾಡ್ತೀನಿ. ಫಾಂಟ್ ಫ್ಯಾಮಿಲಿ ಎಲ್ಲದನ್ನು ಚೇಂಜ್ ಮಾಡ್ಬೋದು ನೀವು. ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಬೋದು. ಸೊ ನೋಡ್ತಿರ್ಬೋದು ಈ ಥರ ಚೇಂಜ್ ಆಗುತ್ತೆ. ಇನ್ನು ತುಂಬ ಥರದ ಆ್ಯನಿಮೇಷನ್ಸ್ ಇದೆ. ಸೊ ಮುಂದೆ ಬರುವ ಇನ್ನು ವಿಡಿಯೋಸ್ ಮಾಡ್ತೀನಲ್ಲ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಫೈನಲ್ ವಿಡಿಯೋ ಆಗಿರುತ್ತೆ. ಫುಲ್ ಪ್ರಾಜೆಕ್ಟ್ನ ಮಾಡೋಣ. ಸೊ ಹೀಗೆ ಹಿಂದೆ ಯಾವ್ಯಾವ 5 ವಿಡಿಯೋ ಮಾಡಿದ್ನಲ್ಲ, ಸೊ ಈ 5 ವಿಡಿಯೋಸ್ನ ಯೂಸ್ ಮಾಡಿಕೊಂಡು ಹೇಗೆ ಒಂದು ಪ್ರಾಜೆಕ್ಟ್ನ ಬಿಲ್ಡ್ ಮಾಡೋದು ಅನ್ನೋದನ್ನು ಒಂದು ಎಕ್ಸಾಂಪಲ್ ತಗೊಂಡು ಮಾಡೋಣ. ಸೊ IOP ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಇಟ್ ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಏನಂದರೆ ಪ್ರಾಜೆಕ್ಟ್ ಮಾಡೋಣ. ಇದು HTML CSS ಜಾವಾಸ್ಕ್ರಿಪ್ಟ್ನ ನಾನು ನೆಕ್ಸ್ಟ್ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಸೊ ಈ ಥರ ಇದನ್ನೆಲ್ಲ ಚೇಂಜಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಹೇಗೆ ಅನಿಮೇಷನ್ ವರ್ಕ್ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.